ನಮಸ್ಕಾರ ಸ್ನೇಹಿತರೆ. ಟ್ರೇಡಿಂಗ್ ಚಾರ್ಟ್ಗಳಲ್ಲಿ ಮುಚ್ಚಿಟ್ಟಿರೋ ಸೀಕ್ರೆಟ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ನಾವು ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ಮಾತಾಡೋಣ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾರುಕಟ್ಟೆ ಯಾವಾಗ ತಿರುವು ಪಡ್ಕೊಳ್ಳತ್ತೆ ಅಂತ ಬೇರೆಯವರಿಗಿಂತ ಮುಂಚಿತವಾಗಿನೇ ಕಂಡುಹಿಡಿಯಬಹುದು. ಪ್ರತಿಯೊಬ್ಬ ಟ್ರೇಡರ್ ಕೂಡ ಈ ಪ್ರಶ್ನೆಯನ್ನ ಕೇಳ್ತಾರೆ. ಮಾರ್ಕೆಟ್ ಯಾವಾಗ ಯೂಟರ್ನ್ ತಗೊಳುತ್ತೆ ಅಂತ ಗೊತ್ತಾಗೋದು ಹೇಗೆ ಅಲ್ವಾ? ಅದೃಷ್ಟವಶಾತ್ ಈ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ನಮ್ಗೆ ಕೆಲವು ತುಂಬಾನೇ ಪವರ್ಫುಲ್ ಸುಳಿವುಗಳನ್ನ ಕೊಡ್ತವೆ. ನೋಡಿ, ಒಂದೊಂದೇ ಕ್ಯಾಂಡಲ್ ಕೂಡ ಒಂದೊಂದು ಕತೆ ಹೇಳುತ್ತೆ. ಆ ದಿನ ಬಯರ್ಸ್ ಮತ್ತು ಸೆಲ್ಲರ್ಸ್ ಮಧ್ಯೆ ನಡೆದ ಯುದ್ಧದ ಫಲಿತಾಂಶವೇ ಆ ಕ್ಯಾಂಡಲ್. ಯಾರು ಗೆದ್ರು ಯಾರು ಸೋತ್ರು ಅನ್ನೋದರ ಒಂದು ಸಣ್ಣ ಝಲಕ್ ಕೊಡುತ್ತೆ. ಆದ್ರೆ ಒಂದ್ರ ಪಕ್ಕ ಇನ್ನೊಂದು ಕ್ಯಾಂಡಲ್ ಬಂದು ನಿಂತಾಗ ಅದು ಬರೀ ಕಥೆಯಾಗಿ ಉಳಿಯಲ್ಲ, ಅದೊಂದು ತುಂಬನೇ ಸ್ಪಷ್ಟವಾದ ಸಂದೇಶವಾಗಿ ಬದಲಾಗತ್ತೆ. ಈ ಜೋಡಿಗಳು ಗಮನ ಇರ್ಲಿ, ಇಲ್ಲಿ ಏನೋ ದೊಡ್ಡ ಬದಲಾವಣೆ ಆಗ್ಲಿದೆ ಅಂತ ನಮ್ಗೆ ಕೂಗಿ ಹೇಳ್ದಾಗೆ. ಬನ್ನಿ, ಆ ಸಂದೇಶಗಳನ್ನ ಡಿಕೋಡ್ ಮಾಡೋದು ಹೇಗೆ ಅಂತ ನೋಡಿ. ಮೊದಲಿಗೆ ನಾವು ತುಂಬಾನೇ ಶಕ್ತಿಶಾಲಿಯಾಗಿರುವ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ಗಳ ಬಗ್ಗೆ ತಿಳಿಯೋಣ. ಇವು ಮಾರ್ಕೆಟ್ನ ಡಿರೆಕ್ಷನ್ ಬದಲಾಗುತ್ತೆ ಅನ್ನೋದಕ್ಕೆ ಸಿಗೋ ಒಂದು ಸ್ಟ್ರಾಂಗ್ ಸಿಗ್ನಲ್. ಇದರಲ್ಲಿ ಮೊದಲನೆಯದು ಬುಲಿಶ್ ಎಂಗಲ್ಫಿಂಗ್. ಹೆಸರೇ ಹೇಳೋ ಹಾಗೆ ಇದು ಗೂಳಿಯ ಶಕ್ತಿಯನ್ನ ತೋರಿಸುತ್ತೆ. ಕೆಳಗೆ ಬೀಳ್ತಿದ್ದ ಮಾರ್ಕೆಟ್ ಮೇಲಕ್ಕೆ ಪುಟಿದೇಳುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಇದೊಂದು ಬಲವಾದ ಸಂಕೇತ. ಹಾಗಾದ್ರೆ ಇದನ್ನ ಕಂಡ್ಹಿಡಿಯೋದು ಹೇಗೆ? ಸಿಂಪಲ್. ಮೊದ್ಲು ನೋಡಿ, ಮಾರ್ಕೆಟ್ ಕೆಳಗೆ ಬೀಳ್ತಾ ಇರುತ್ತೆ. ಆಗ ಒಂದು ಸಣ್ಣ ವೀಕ್ ಆಗಿರೋ ರೆಡ್ ಕ್ಯಾಂಡಲ್ ಬರುತ್ತೆ. ಆದ್ರೆ ಅದರ ಮಾರನೇ ದಿನಾನೇ ಒಂದು ದೈತ್ಯ ಹಸಿರು ಕ್ಯಾಂಡಲ್ ಬಂದು ಹಿಂದಿನ ದಿನದ ರೆಡ್ ಕ್ಯಾಂಡಲ್ನ ಸಂಪೂರ್ಣವಾಗಿ ನುಂಗಿ ಹಾಕತ್ತೆ. ಇದಕ್ಕೆ ಎನ್ಗಲ್ಫಿಂಗ್ ಅಂತ ಹೆಸರು. ಇದರ ಅರ್ಥ ಏನು ಗೊತ್ತಾ? ಮೊದಲನೇ ದಿನ ಸೆಲ್ಲರ್ಸ್ ಕಂಟ್ರೋಲಲ್ಲಿದ್ರು, ಆದ್ರೆ ಎರಡನೇ ದಿನ ಬಯರ್ಸ್ ತುಂಬಾನೇ ಅಗ್ರೆಸಿವ್ ಆಗಿ ಬಂದು ಸೆಲ್ಲರ್ಸ್ ಅನ್ನ ಸಂಪೂರ್ಣವಾಗಿ ಸೈಡ್ಗೆ ತಳ್ಳಿದ್ದಾರೆ. ಅಂದ್ರೆ ಈಗ ಕಂಟ್ರೋಲ್ ಬಯರ್ಸ್ ಕೈಯಲ್ಲಿದೆ ಮತ್ತು ಮಾರ್ಕೆಟ್ ಮೇಲಕ್ಕೆ ಹೋಗೋ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಈಗ ಕಥೆಯನ್ನ ಪೂರ್ತಿಯಾಗಿ ಉಲ್ಟಾ ಮಾಡೋಣ. ಬುಲಿಶ್ ಎಂಗಲ್ಫಿಂಗ್ನ ಇನ್ನೊಂದು ಮುಖ ಬೇರಿಶ್ ಎಂಗಲ್ಫಿಂಗ್. ಇದು ಮೇಲಕ್ಕೆ ಹೋಗ್ತಿರೋ ಮಾರ್ಕೆಟ್ಗೆ ಬ್ರೇಕ್ ಹಾಕಿ ಕೆಳಗೆ ತಳ್ಳುವ ಒಂದು ಬಲವಾದ ಸಿಗ್ನಲ್. ಇದು ಹೇಗೆ ಕೆಲಸ ಮಾಡುತ್ತೆ? ಮಾರ್ಕೆಟ್ ಚೆನ್ನಾಗೇ ಮೇಲಕ್ಕೆ ಹೋಗ್ತಿರುತ್ತೆ. ಆಗ ಒಂದು ಸಂಗ ಹಸಿರು ಕ್ಯಾಂಡಲ್ ಕಾಣಿಸುತ್ತೆ. ಆದ್ರೆ ಮರುದಿನವೇ ಒಂದು ದೊಡ್ಡ ಕೆಂಪು ಕ್ಯಾಂಡಲ್ ಬಂದು ಹಿಂದಿನ ದಿನದ ಎಲ್ಲಾ ಲಾಭವನ್ನ ಅಳಿಸಿ ಹಾಕಿ ಆ ಹಸಿರು ಕ್ಯಾಂಡಲನ್ನ ಪೂರ್ತಿಯಾಗಿ ಆವರಿಸ್ಕೊಳ್ಳುತ್ತೆ. ಇದರ ಹಿಂದಿನ ಸೈಕಾಲಜಿ ಏನಂದ್ರೆ, ಮೊದಲ ದಿನ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ರು, ಆದ್ರೆ ಎರಡನೇ ದಿನ ಸೆಲ್ಲರ್ಸ್ ಸಂಪೂರ್ಣವಾಗಿ ಡಾಮಿನೇಟ್ ಮಾಡಿ ಪ್ರೈಸ್ ಅನ್ನ ಕೆಳಗೆ ತಳ್ಳಿದ್ದಾರೆ. ಇದರಿಂದ ಬೈಯರ್ಸ್ನ ಜೋಶ್ ಕಡಿಮೆಯಾಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಮುಂದೆ ನಾವು ಹರಾಮಿ ಪ್ಯಾಟರ್ನ್ಗಳ ಬಗ್ಗೆ ತಿಳಿಯೋಣ. ಹರಾಮಿ ಅನ್ನೋದು ಒಂದು ಜಪಾನೀಸ್ ಪದ. ಇದರ ಅರ್ಥ ಏನು ಮತ್ತು ಇದು ನಮ್ಗೆ ಹೇಗೆ ಒಂದು ಸೌಮ್ಯವಾದ ಎಚ್ಚರಿಕೆ ಕೊಡುತ್ತೆ ಅಂತ ನೋಡೋಣ. ಇವು ಎಂಗಲ್ಫಿಂಗ್ನಷ್ಟು ಪವರ್ಫುಲ್ ಅಲ್ಲ, ಆದ್ರೆ ತುಂಬಾನೇ ಉಪಯುಕ್ತ. ಇದರಲ್ಲಿ ಮೊದಲನೆಯದು ಬುಲ್ಲಿಶ್ ಹರಾಮಿ. ಇದು ಮಾರ್ಕೆಟ್ ಕೆಳಗೆ ಬೀಳ್ತಿರುವಾಗ ಒಂದು ನಿಮಿಷ ಸೆಲ್ಲರ್ಸ್ ಪವರ್ ಕಡಿಮೆ ಆಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಇದೊಂದು ವಾರ್ನಿಂಗ್ ಸಿಗ್ನಲ್ ಇದ್ದಾಗೆ. ಈ ಪ್ಯಾಟರ್ನ್ ಹೇಗ್ ಕಾಣುತ್ತೆ? ಮೊದಲು ಒಂದು ದೊಡ್ಡ ಕೆಂಪು ಕ್ಯಾಂಡಲ್ ಇರುತ್ತೆ. ಅದರ ನಂತರ ಒಂದು ಸಣ್ಣ ಕ್ಯಾಂಡಲ್, ಅದು ಹಸಿರು ಅಥವಾ ಕೆಂಪಾಗಿರಬಹುದು, ಅದು ಹಿಂದಿನ ಕ್ಯಾಂಡಲ್ನ ದೇಹದ ಒಳಗೆ ಸಂಪೂರ್ಣವಾಗಿ ಇರುತ್ತೆ. ಹರಾಮಿ ಅಂದ್ರೆ ಜಾಪಾನೀಸ್ ಭಾಷೆಯಲ್ಲಿ ಗರ್ಭಿಣಿ ಅಂತ ಅರ್ಥ. ಯಾಕಂದ್ರೆ ಎರಡನೇ ಕ್ಯಾಂಡಲ್ ಮೊದಲನೇದರ ಒಳಗೆ ಮಗುವಿನ ಹಾಗೆ ಕಾಣುತ್ತೆ. ಇದರ ಅರ್ಥ ಸೆಲ್ಲರ್ಸ್ ತಮ್ಮ ಹಿಡಿತವನ್ನ ಕಡ್ಕೊಳ್ತಿದ್ದಾರೆ, ಬೈಯರ್ಸ್ ನಿಧಾನವಾಗಿ ಮಾರ್ಕೆಟನ್ನ ಪ್ರವೇಶಿಸ್ತಿರಬಹುದು. ಹಾಗಾಗಿ ಮಾರ್ಕೆಟ್ ಮೇಲಕ್ಕೆ ಹೋಗೋ ಸಾಧ್ಯತೆ ಇದೆ, ಆದರೆ ಖಚಿತತೆಗಾಗಿ ಮುಂದಿನ ಕ್ಯಾಂಡಲ್ ಬರೋವರೆಗೂ ಕಾಯೋದೊಳ್ಳೇದು. ಈಗ ಬೇರಿಶ್ ಹರಾಮಿ ಬಗ್ಗೆ ನೋಡೋಣ. ಇದು ಮೇಲಕ್ಕೆ ಹೋಗ್ತಿರೋ ಮಾರ್ಕೆಟ್ನ ವೇಗಕ್ಕೆ ಬ್ರೇಕ್ ಹಾಕೋ ಸೂಚನೆ. ಬಯರ್ಸ್ ಸುಸ್ತಾಗ್ತಿದಾರಾ ಅನ್ನೋ ಒಂದು ಸೌಮ್ಯ ಎಚ್ಚರಿಕೆಯನ್ನ ಇದು ಕೊಡುತ್ತೆ. ಇದು ಸಾಮಾನ್ಯವಾಗಿ ಒಂದು ಅಪ್ ಟ್ರೆಂಡ್ನ ತುದಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ದೊಡ್ಡ ಹಸಿರು ಕ್ಯಾಂಡಲ್ ಬಂದ ನಂತರ ಮರುದಿನ ಒಂದು ಪುಟ್ಟ ಕ್ಯಾಂಡಲ್ ಮೊದಲಿನ ಕ್ಯಾಂಡಲ್ನ ದೇಹದೊಳಗೆ ಹುದುಕೊಂಡಿರುತ್ತೆ. ಇಲ್ಲಿನ ಸೈಕಾಲಜಿ ಏನಂದ್ರೆ, ಬೈಯರ್ಸ್ನ ಉತ್ಸಾಹ ಕಡಿಮೆ ಆಗ್ತಿದೆ ಮತ್ತು ಸೆಲ್ಲರ್ಸ್ ನಿಧಾನವಾಗಿ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇದು ಮಾರ್ಕೆಟ್ ಕೆಳಗೆ ಬೀಳಬಹುದು ಅನ್ನೋದರ ಮುನ್ಸೂಚನೆ. ಸರಿ, ಈಗ ನಾವು ಈ ಪ್ಯಾಟರ್ನ್ಗಳನ್ನ ಒಬ್ಬ ಪ್ರೊಫೆಷನಲ್ ರೀತಿ ಹೇಗೆ ಬಳಸೋದು ಅಂತ ನೋಡೋಣ. ನೆನ್ಪಿಡಿ, ಈ ಪ್ಯಾಟರ್ನ್ಗಳು ಕೇವಲ ಒಂದು ತುಣುಕು ಅಷ್ಟೇ. ಪೂರ್ತಿ ಚಿತ್ರ ನೋಡದೆ ಟ್ರೇಡ್ ಮಾಡೋದು ತುಂಬಾನೇ ರಿಸ್ಕಿ. ಇಲ್ಲಿ ಸಂದರ್ಭವೇ ಎಲ್ಲಕ್ಕಿಂತ ಮುಖ್ಯ. ನೋಡಿ, ಇವೆರಡರ ವ್ಯತ್ಯಾಸವನ್ನು ಗಮನಿಸಿ.
ಎಂಗಲ್ಫಿಂಗ್ ಒಂದು ಆಕ್ಷನ್ ಸಿಗ್ನಲ್ ಅಂದ್ರೆ ಒಂದು ಬಲವಾದ ತಿರುವು. ಆದ್ರೆ ಹರಾಮಿ ಒಂದು ವಾರ್ನಿಂಗ್ ಸಿಗ್ನಲ್. ಎಂಗಲ್ಫಿಂಗ್ ಅಂದ್ರೆ ಒಂದು ಕೂಗು, ಹರಾಮಿ ಅಂದ್ರೆ ಒಂದು ಪಿಸುಮಾತು. ಹಾಗಾದ್ರೆ ಇವುಗಳನ್ನ ಇನ್ನಷ್ಟು ಪವರ್ಫುಲ್ ಮಾಡೋದು ಹೇಗೆ? ಬುಲ್ಲಿಶ್ ಪ್ಯಾಟರ್ನ್ಗಳು ಒಂದು ಸ್ಟ್ರಾಂಗ್ ಸಪೋರ್ಟ್ ಹಂತದಲ್ಲಿ ಮತ್ತು ಬೇರಿಶ್ ಪ್ಯಾಟರ್ನ್ಗಳು ರೆಸಿಸ್ಟೆನ್ಸ್ ಹಂತದಲ್ಲಿ ಕಾಣಿಸ್ಕೊಂಡ್ರೆ ಅವು ಹೆಚ್ಚು ಪರಿಣಾಮಕಾರಿ. ಇದರ ಜೊತೆಗೆ ವಾಲ್ಯೂಮ್ ಕೂಡ ಜಾಸ್ತಿ ಇದ್ರೆ ಆ ಸಿಗ್ನಲ್ ಇನ್ನಷ್ಟು ಬಲಗೊಳ್ಳುತ್ತೆ. ಉದಾಹರಣೆಗೆ ಬುಲ್ಲಿಶ್ ಎಂಗಲ್ಫಿಂಗ್, ಸಪೋರ್ಟ್ ಲೆವೆಲ್ ಮತ್ತು ಹೈ ವಾಲ್ಯೂಮ್ ಈ ಮೂರು ಸೇರಿದ್ರೆ ಅದು ಒಂದು ಸೂಪರ್ ಸ್ಟ್ರಾಂಗ್ ಖರೀದಿ ಸಂಕೇತ. ಕೆಲವೊಂದು ಸಾಮಾನ್ಯ ತಪ್ಪುಗಳನ್ನ ಮಾಡಬಾರ್ದು. ಪ್ಯಾಟರ್ನ್ ಕಂಡ ತಕ್ಷಣವೇ ಬೈ ಅಥವಾ ಸೆಲ್ ಮಾಡೋದು, ವಾಲ್ಯೂಮ್ ಚೆಕ್ ಮಾಡದೇ ಇರೋದು ಮತ್ತು ಒಟ್ಟಾರೆ ಟ್ರೆಂಡ್ ಯಾವ ದಿಕ್ಕಿನಲ್ಲಿದೆ ಅಂತ ನೋಡದೇ ಇರೋದು ತುಂಬಾನೇ ಅಪಾಯಕಾರಿ. ಯಾವಾಗ್ಲೂ ಧೃವೀಕರಣಕ್ಕಾಗಿ ಕಾಯ್ಬೇಕು. ಸರಿ, ನಾವು ಕಲಿತ ಪ್ರಮುಖ ಅಂಶಗಳನ್ನ ಒಮ್ಮೆ ಬೇಗನೆ ನೋಡ್ಬಿಡೋಣ. ನಾವಿವತ್ತು 4 ಅತ್ಯಂತ ಶಕ್ತಿಶಾಲಿ ಜೋಡಿಗಳನ್ನ ನಮ್ಮ ಟ್ರೇಡಿಂಗ್ ಟೂಲ್ ಬಾಕ್ಸ್ಗೆ ಸೇರಿಸ್ಕೊಂಡಿದ್ದೇವೆ. ನಾವಿವತ್ತು ಕಲಿತ 4 ಪ್ರಮುಖ ಪ್ಯಾಟರ್ನ್ಸ್ಗಳು ಬುಲ್ಲಿಶ್ ಎಂಗಲ್ಫಿಂಗ್, ಬೇರಿಶ್ ಎಂಗಲ್ಫಿಂಗ್, ಬುಲ್ಲಿಶ್ ಹರಾಮಿ ಮತ್ತು ಬೇರಿಶ್ ಹರಾಮಿ. ಇವುಗಳನ್ನ ಮಾಸ್ಟರ್ ಮಾಡಿದ್ರೆ ನಿಮ್ಮ ಟ್ರೇಡಿಂಗ್ ಖಂಡಿತವಾಗಿಯೂ ಮುಂದಿನ ಹಂತಕ್ಕೆ ಹೋಗುತ್ತೆ. ಮುಂದಿನ ಬಾರಿ ಚಾರ್ಟ್ ನೋಡುವಾಗ ಈ ಶಕ್ತಿಶಾಲಿ ಜೋಡಿಗಳನ್ನ ಗುರುತಿಸಲು ಸಾಧ್ಯವೇ? ಈ ಜ್ಞಾನವನ್ನ ಬಳಸಿ ಮತ್ತು ಮಾರುಕಟ್ಟೆಯ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿ. ಅಭ್ಯಾಸ ಮಾಡ್ತಾ ಇರಿ, ಖಂಡಿತ ಯಶಸ್ಸು ಸಿಗುತ್ತೆ.